चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरम्। आद्यगुरु भगवತ್ पूज्यपाद ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ವಂದಿಸಿ ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಗಳೇ, ಅಧಿಕ ಮಾಸದ ನಿಮಿತ್ತವಾಗಿ ಮೊದಲು ಶ್ರಾವಣ ಮಾಸದ ನಿಮಿತ್ತವಾಯಿತು, ಈಗ ಅಧಿಕ ಮಾಸ ನಿಮಿತ್ತವಾಯಿತು. ಆದರೂ ಒಂದು ನಿಮಿತ್ತ ಏನು ಅಂದರೆ ನಮ್ಮೆಲ್ಲರ ಭವ ಹರಿಯುವ ನಿಮಿತ್ತ ಅಷ್ಟೇ. ಸಿದ್ಧಾರೂಢ ಭಾರತಿಗಳ ಚರಿತ್ರ ಕಲ್ಪದ್ರುಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಶರಣರ ನಡೆ, ಅವರ ನುಡಿ, ಶರಣರ ಕೊಂಡಾಡುವಿಕೆ, ಅವರನ್ನು ಸ್ತೋತ್ರ ಮಾಡುವಿಕೆ, ಇದು ಒಂದು ರೀತಿ ತಪಸ್ಸು, ಮತ್ತೇನೂ ಅಲ್ಲ. ಆ ರೀತಿಯಲ್ಲಿ ಸಿದ್ಧಾರೂಢ ಭಾರತಿಗಳ ಚರಿತ್ರಾಂತರ್ಗತವಾಗಿ ನಾವು ನಿನ್ನೆ ಶ್ರವಣ ಮಾಡಿದ್ದೇವೆ. ಅವರು ಕಾಶಿ ಕ್ಷೇತ್ರವನ್ನು ಬಿಟ್ಟು ಪ್ರಯಾಗ ಕ್ಷೇತ್ರಕ್ಕೆ ದಯಮಾಡಿಸಿದ್ದಾರೆ. ಆ ಪ್ರಯಾಗಕ್ಕೆ ಇನ್ನೊಂದು ಹೆಸರು ತೀರ್ಥರಾಜ ಅಂತ ಕರೀತಾ ಇದ್ದಾರೆ. ಅಲ್ಲಿ ಬಂದರು. ಇಲ್ಲಿ ಕಾಶಿಯಲ್ಲಿ ಮಾತ್ರ ಎಲ್ಲ ವಿಪ್ರೋತ್ತಮರು ಸಿದ್ಧಾರೂಢರನ್ನು ಹುಡುಕಿ ಸಾಕಾಗಿ ಸಿಗಲಿಲ್ಲ. ಮಹಾತ್ಮರು ಎದುರಿಗೆ ಬಂದರೂ ಕೂಡ ನಾವು ಗೊತ್ತು ಹಿಡಿಲಿಲ್ಲ. ಸಾಕ್ಷಾತ್ ಗಿರಿಜಾವಲ್ಲಭ ಅನ್ನಪೂರ್ಣ ಸಮೇತನಾಗಿ ಬಂದು ಅವನ ಎಲೆಯನ್ನು ತೆಗೆದ ಅಂದ್ರೆ ಅವೆಂಥ ಜ್ಞಾನಿ ಇರಬೇಕು, ಅದು ದುರ್ಲಭ. ರಾಜಸೂಯ ಯಾಗ ಮಾಡ್ತಿದ್ರು. ಪಾಂಡವರ ರಾಜಸೂಯ ಯಾಗ ಅದ್ವಿತೀಯವಾಗಿರ್ತಕ್ಕಂಥ ಯಾಗ. ಸ್ವತಃ ದೇವಲೋಕದ ವಿಶ್ವಕರ್ಮನೇ ಯಾಗಮಂಟಪ ನಿರ್ಮಾಣ ಮಾಡಿದ್ದ. ಅದರ ನೇಮ ಏನಿತ್ತು, ಅದನ್ನು ಮಾಡಬೇಕಾದ ಉದ್ದೇಶ, ಯಾರೋ ಬಂದು ಧರ್ಮರಾಜನಿಗೆ ಏನು ಹೇಳಿದ್ರು ಅಂದ್ರೆ, ನಿಮ್ಮಪ್ಪಗ ಸ್ವರ್ಗ ಆಗಿಲ್ಲ, ಅವ ಇನ್ನೂ ಪಿತೃಲೋಕದೊಳಗಿದ್ದಾನ, 5 ಮಂದಿ ಮಕ್ಕಳಿದ್ರು, ನಿಮ್ಮ ಅಪ್ಪಗೆ ಮೋಕ್ಷ ಕೊಡುವ ಅಧಿಕಾರ ಬರಲಿಲ್ಲ ನಿಮಗೆ, ಇಷ್ಟಂದಿದ್ರು. ಅದನ್ನ ಅಂದವರು ಯಾರು? ವ್ಯಾಸರೇ ಅಂದಿದ್ರು. ಇವ್ರ ಕಡೆಯಿಂದ ಇದು ಮಾಡಿಸ್ಬೇಕಾಗಿತ್ತು.
ಅದು ಹೆಂಗಾದ್ರೂ ನಮ್ಮ ತಂದೆಗೆ ಮೋಕ್ಷ ಆಗ್ತದ ಅಂತ ಕೇಳಿದ್ರೆ ರಾಜಸೂಯ ಯಾಗ ಮಾಡು ಮೋಕ್ಷ ಆಗ್ತದೆ. ರಾಜಸೂಯ ಯಾಗ ಮಾಡಿದ್ರೆ ಹೆಂಗ್ ಮೋಕ್ಷ ಆಗ್ತದ ಅಂತ ಕೇಳ್ತಾರೆ. ರಾಜಸೂಯ ಯಾಗದಲ್ಲಿ ಅದಕ್ಕೆ ಅವಧಿ ಇರುವುದು 18 ದಿವಸದ. ಆ 18 ದಿವಸದಲ್ಲಿ ಯಾವನಾದ್ರೂ ಒಬ್ಬ ಬ್ರಹ್ಮಜ್ಞಾನಿ ಬಂದು ಒಂದು ತುತ್ತ ಅನ್ನ ಊಟ ಮಾಡಿದ್ರೆ ನಿಮ್ಮ ಅಪ್ಪಗೆ ಅಷ್ಟ ಅಲ್ಲ, ನಿಮ್ಮ ಕುಲಕೋಟಿಗೆ ಮೋಕ್ಷ ಆಗ್ತದಂತೆ. ಆ ದೃಷ್ಟಿಯಿಂದ ರಾಜಸೂಯ ಯಾಗವನ್ನು ಪ್ರಾರಂಭ ಮಾಡಬೇಕಾಯ್ತು. ಅದೊಂದು ದೊಡ್ಡ ಕಥೆ ಇದೆ, ಶಕ್ತಿ ಇದ್ದಷ್ಟು ಹೇಳ್ತೀನಿ, ಭಾಳ ಹೇಳೋದಿಲ್ಲ. ಆಮೇಲೆ ಪಾಂಡವರ ಪಕ್ಷಪಾತಿಯಾಗಿ ಶ್ರೀಕೃಷ್ಣ ಈ ಯಾಗದ ಹೊರೆಯನ್ನು ತಾನೇ ಹೊತ್ತುಕೊಂಡ ಎಮ್ಮಂಟಪ ತಯಾರಾಯ್ತು, ಸಾಕಷ್ಟು ಧನಸಂಗ್ರಹ ಇತ್ತು. ಬಲು ಚಾಣಾಕ್ಷ ಕೃಷ್ಣ. ಒಬ್ಬೊಬ್ಬರಿಗೊಂದೊಂದು ಕೆಲಸ ನೇಮಿಸಿಕೊಟ್ಟ. ದುರ್ಯೋಧನಿಗೆ ಬಂದವರಿಗೆ ದಕ್ಷಿಣೆ ಕೊಡಕ್ಕೆ ನೇಮಿಸಿದ. ದುರ್ಯೋಧನ ಅಂದ ಬಾ ಚಲೋ ಆತ, ಬಾ ಮಾಡ್ತೀನಿ ಇವ್ರಿಗೆ ಅನ್ನೋ. ಬಂದವರಿಗೆಲ್ಲ ಕಂಡಾಬಿಟ್ಟು ದುಡ್ಡು ಕೊಟ್ಬಿಟ್ರೆ ಲಘುನು ಆಗಿ ಹೋಗ್ತದೆ, ಯಾಗ ನಿಂತು ಹೋಗ್ತದೆ. ಆಮೇಲೆ ಏನ್ ಮಾಡ್ತಾರೆ, ಎಲ್ಲರೂ ನರಕ ಆಗ್ತದೆ ಅಂತ ಹೇಳ್ಕೊಂಡು ಮಾಡಿದ. ಭೀಮಂದ ಹೇಳಿ ಕೇಳಿ ಬಾಗಾದೇವ. ಅವನು ಒಯ್ದು ನೀನು ದಕ್ಷಿಣೆ ಕೊಡು ಜಗದ ಕೂಡಿಸಿ ಅಲ್ಲ ಕೃಷ್ಣ, ನಮ್ಮನ್ನೇನು ಮಾಡ್ಬೇಕಂತ ಮಾಡಿದ್ ನೀನು ಅಂದವ. ನಿಮ್ಮನ್ನು ಚಲೋ ಮಾಡ್ಬೇಕಂತ ಮಾಡೀನಿ ಅಂತ. ಏನಿಲ್ಲ, ದುರ್ಯೋಧನ ಕೈಯೊಳಗೆ ಧನರೇಖಾ ಪೂರ್ಣ ಅದು. ಅವ ಯಾವ ದುಡ್ಡು ಹಿಡಿದು ದಕ್ಷಿಣೆ ಕೊಡ್ತಾನ ಆ ದುಡ್ಡು ಅಕ್ಷಯ ಆಗ್ತದೆ. ನಿಮ್ಗೆ ಯಾಕೆ ನಿಲ್ಬಾರ್ದು ಅಂತ ಅವನು ಕುಂದ್ರಿಸಿನಲ್ಲೇ ಅಂದ. ಹಂಗರಡ್ಡಿಯಲ್ಲಿ ಕುಂದ್ರಿಸ. ನೀವು ಮೊದಲ ಭೀಮ ಎಡವಟ್ಟ ಮನುಷ್ಯ. ಅವ ಎಲ್ಲರಿಗೂ ಒಂದೊಂದು ಕೆಲಸ ನೇಮಿಸಿಕೊಟ್ಟ. ಧರ್ಮರಾಜ ದ್ರೌಪದಿ ಯಜ್ಞ ದೀಕ್ಷಿತರಾಗಿ ಕೂತರು. ಋತುಜರು ಹೋತಾರರು ಎಲ್ಲರೂ ಅಗರಿ ಯಜ್ಞ ಶುರುವಾಗಬೇಕು. ಅವಾಗ ಭಗವಂತ ಏನಂತಾನೆ, ನನಗೇನು ಕೆಲಸ ಕೊಡ್ತೀರಪ್ಪ ಅಂತ ಕೇಳಿದ. ನಿನಗೇನು ಕೆಲಸ ಕೊಡೋದು, ನೀ ಯಜಮಾನ, ಎಲ್ಲರಿಗೂ ಏನು ಹೇಳ್ಕೊಂತ ಹೇಳ್ಕೊಡ್ರು, ಅಷ್ಟೇ ಕೆಲಸ ಮಾಡೋದು. ಭೀಮನಿಗೇನು ಕೊಟ್ಟರು ಸಾಬರಿನ, ಊಟ ಮಾಡೋರು ಪಂಚಾಗ ಅಡ್ಡಾಡಿ ಎಲ್ಲರೂ ಹೊಡೆತುಂಬು ಊಟ ಮಾಡುವಾಗ ನೋಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಎಲಿ ತೆಗೆಯುವ ಕೆಲಸ ನಂದು ಒಂದು ಭಗವಂತ. ಇಲ್ಲಿ ಬಹಳ ಮಹತ್ವ. ಪಾರ್ಥ ಧರ್ಮರಾಜಾದಿಗಳು, ಕೃಷ್ಣ ಜಗದೊಡೆಯ ನೀನೇ ಯಾಕೆ ಎಲಿ ತೆಗಿತೀವಿ? ಅನೇಕ ಶಿಷ್ಯರಿದ್ದಾರೆ, ಮಾಡ್ತಾರೆ. ಇದು ಜ್ಞಾನಿಗಳು ಯಾರಾದ್ರೂ ಬಂದು ಒಂದು ತುತ್ತು ಅನ್ನ ಉಣ್ತಾರೆ. ಧರ್ಮ ಜ್ಞಾನಿಗಳು ಎಲಿ ತೆಗೆಯುವ ಕೆಲಸ ವೈಕುಂಠದಾಗ ಸಿಗುವುದಿಲ್ಲ, ಅದು ಸಿಕ್ಕರಿಲ್ಲೇ ಸಿಗಬೇಕು ಅಂತ. ಅದ್ರಾಗ ಎಷ್ಟು ಕೆಲಸ ಅದ ನೋಡ್ರಿ. ಕೃಷ್ಣ ಸಹಿತ ಎಲಿ ತೆಗಿಲಿಕ್ಕೆ ತಯಾರಾದ. ಭೀಮನ್ನು ಊಟಕ್ಕೆ ನಿರೀಕ್ಷಣೆ ಮಾಡ್ಲಿಕ್ಕೆ ಯೋಜನೆ ಮಾಡಿದ್ರು. ಅಲ್ಲಿ ಊಟ ಮಾಡಿಸ್ಬೇಕಾದ್ರೆ ಹ್ಯಾಂಗ್ ಮಾಡಿಸ್ಬೇಕು? ಎಲ್ಲ ಪಾಪ ಊಟಕ್ಕೆ ಕುಂತಾವು. ಗದ ತಗೊಂಡು ನಡಕ್ ಹೋದ. ಸರಿಯಾಗಿ ಉಣ್ರಿ ಏನೋ ಠಾಕವಾಗ ಇವಾಗ ಉಣಿಸ್ಕೊಲ್ಲವ, ದಯಮಾಡಿ ಅವನ್ ಬಿಡ್ಬೇಡ್ರಲ್ಲೇ ಅಂತಂದ್ರು. ಭೀಮನ ಕರೆದು ಮತ್ತೆ ಹೇಳಿದ ಕೃಷ್ಣ, ಹಂಗ್ ಮಾಡಬಾರ್ದು. ಅವರೆಷ್ಟು ಊಟ ಮಾಡ್ತಾರೆ ಅಷ್ಟು ಮಾಡ್ಲಿಪ್ಪ, ಅತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ಕೂಡ್ಲೆ ಅಷ್ಟೇ ಮಾಡ್ತೀನಿ ತಗೋ ಇವತ್ತಂದ. ಮತ್ತೆ ಬಂದು ಗದಾ ತಗೊಂಡು ಇವಕ್ಕೆ ಎದಿಗುದಿ ಜನರಿಗೆ ಎಲ್ಲಿ ಏನ್ ಮಾಡ್ತಾನೋ ಏನ್ ಯಾರಿಗಾರ ಹಾಕ್ತಾನೋ ಗೊತ್ತಿಂದಲ್ಲ. ಅವಾಗ ಹೇಳಿದ, ಸಾಕ್ಬಿಡ ಅವಾಗ ಹಾಕ್ಬೇಡಿನ, ಅವ ಎಷ್ಟು ಉಣ್ತಾನ ಅಷ್ಟ ಉಣ್ಲಿ. ಇವ್ ಶುರು ಮಾಡಿದ ಕೂಡ್ಲೆ ಅವು ದಿನ ಉಣ್ಣುವ 60 ಉಂಡೂರಿ. 17 ದಿವಸವಾಯಿತು, ಆ ಗಂಟೆ ಬಾರಿಸಲಿಲ್ಲ. ಸಂಕಲ್ಪ ಮಾಡಿ ಬಂಗಾರದ ಗಂಟೆ ಕಟ್ಟಿದ್ದ ಶ್ರೀಕೃಷ್ಣ, ಅದು ಆ ಗಂಟೆ ಬಾರಿಸಲಿಲ್ಲ. 18ನೇ ದಿವಸ ಗಂಟೆ ಬಾರಿಸ್ತು. ಜ್ಞಾನಿಗಳೊಬ್ರು ಯಾರೋ ಬಂದು ಉಂಡಾರ ಅಂತ ಅನಿಸ್ತು. ಜ್ಞಾನಿ ಕಟ್ಟಿದ್ರು. ಭೀಮ ನಿಂತ, ಇದಾಗ ಯಾವ ಜ್ಞಾನಿ ಇದೆ ಬರೋಬ್ಬರ ಹೇಳ್ರಿ ಅಂತ. ಮರ ನಾವಿಲ್ಲ ಗೊತ್ತಿಂದಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ಜ್ಞಾನಿ ಇಲ್ಲಿಲ್ಲ, ಅಲ್ಲಿ ಅದ ನಡೆ ತೋರಿಸ್ತಾನೆ ಅಂತಂದಾಗ ಶ್ರೀಕೃಷ್ಣ
ಎಲೆಯನ್ನು ತೆಗೆದು ತಗ್ಗಿನೊಳಗೇನು ಹಾಕಿ ಬರುತ್ತಿದ್ದ ಈ ಶುದ್ಧಿಯನ್ನ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಶುಕ ಮಹರ್ಷಿ ತಿಳಿದು ಅದು ಎಂದಾದರೂ ಎಂಜಲಾಗಬಹುದೇ? ಪಾಂಡವರ ಪಕ್ಷಪಾತಿಯಾಗಿ ಶ್ರೀಹರಿ ತಾನು ಎಲೆ ತೆಗಿತಾನಂದ್ರೆ ಆ ಎಲೆಯಾಗಿ ಒಂದೊಂದು ತುತ್ತು ಅನ್ನ ಉಂಡು ಬರಬೇಕು ಅಂತ ಅವಾಗನಿಸ್ತಂತ. ಅವ ಬಂದು ಎಲ್ಲಿ ಇಳಿದ ಅಂದ್ರೆ ಆ ಏನು ಎಂಜಲ್ ಎಲೆ ಹಾಕಿ ಹೋಗ್ತಿದ್ದ ಕೃಷ್ಣ ಅದನ್ನು ನೋಡಿದ ಶುಕ. ಪೀತಾಂಬರಧಾರಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಎಲೆಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಾಗ ಅದೆಲ್ಲ ಎಲೆಯೊಳಗಿನ ಮುಸುರಿ ಪೀತಾಂಬರ ಮೇಲೆ ಸೋರ್ತಿತ್ತು. ಆದ್ರೂ ಕೂಡ ಖಬರಿಲ್ಲ, ಪಾಂಡವ ಪಕ್ಷಪಾತಿಯಾಗಿ ಈ ಕೆಲಸ ಮಾಡ್ತಾ ಇದ್ದ. ಶುಕ ಬಂದು ಆ ತಗ್ಗಿನೊಳಗೆ ಇಳಿದು ಎಲೆಯೊಳಗಿಂದ ಒಂದಿಷ್ಟು ಅನ್ನ ಬಳಕೊಂಡು ಬಾಯಾಳಗೊಂದು ತುತ್ತು ಹಾಕೊಂಡ ಗಂಟು ಬಡಿಯಕ್ಕೆ ಹಚ್ಚಿ. ಅವ ಕೃಷ್ಣ ತೋರಿಸ್ತಾನ, ಇವ ಜ್ಞಾನಿ. ಹಂಗಾರೆ ಎಲ್ಲಿ ಜ್ಞಾನಿ ಇರ್ತಾನ ಅಲ್ಲಿ ಪರಮಾತ್ಮ ಇರ್ತಾನೆ, ಎಲ್ಲಿ ಜ್ಞಾನಿ ಇರ್ತಾನೆ ಅಲ್ಲಿ ಸಕಲ ದೇವತೆಗಳು ಇರ್ತಾರೆ. ಆದ್ದರಿಂದ ಒಬ್ಬ ತತ್ವಜ್ಞಾನಿ ಆಗಿರ್ತಕ್ಕಂಥ ಮಹಾತ್ಮನ ಎಲೆ ತೆಗಿಲಿಕ್ಕೆ ವಿಶ್ವನಾಥ ಅನ್ನಪೂರ್ಣಿಯರು ಬಂದು ಎಲೆ ತೆಗೆದ್ರೂ ಕೂಡ ನಮಗ್ ಖಬರ್ ಆಗಲಿಲ್ಲ. ನಮ್ಮ ತಲೆ ತೆಗೆದ್ರು ನಮಗೆ ಬುದ್ಧಿ ಬರುವುದಿಲ್ಲ. ಏನ್ ಮಾಡೋದು, ಎಲ್ಲಿ ಹೋಗಿರಬೇಕು ಅಂತ ಇಡೀ ಕಾಶಿ ಕ್ಷೇತ್ರವನ್ನು ಗಡಬಡಿಸಿ ಹುಡುಕಿದರು ವಿಪ್ರೋತ್ತಮರು. ಸಿದ್ಧಾರೂಢರು ಸಿಗಲಿಲ್ಲ. ಅವರು ಬಂದು ಪ್ರಯಾಗ ತೀರ್ಥದಲ್ಲಿ ನಿಂತಿದ್ದಾರೆ. ಆಮೇಲೆ ಆ ಪ್ರಯಾಗ ತೀರ್ಥದಲ್ಲಿ ಅನೇಕ ಜನರು ಸ್ನಾನಕ್ಕಂತ ಬರ್ತಿದ್ರು. ಅದೊಂದು ದೊಡ್ಡ ವ್ಯಾಪಾರ. ಅಲ್ಲಿ ನೋಡ್ಬೇಕು ನೀವು, ಯಾತ್ರಕ್ಕೆ ಹೋದ್ರಿ ಅಂದ್ರೆ ಗೊತ್ತಾಗ್ತದೆ. ಅಲ್ಲಿ ಪಂಡಾಗಳು ಅಂತ ಇರ್ತಾರೆ, ಪಂಡಾಗಳು. ಅದು ದೊಡ್ಡ ಅನಾಹುತ. ನಿಮ್ಮ ಕಿಸೆದಾಗಿನ ರೊಕ್ಕ ಖಾಲಿ ಮಾಡ್ಲಿಲ್ಲ ಅಂದ್ರೆ ಅವ್ರ ಪಂಡಾಗಳ ಅಲ್ಲ. ನಾ ನಿಂತು ನೋಡಿದೆ ಪ್ರಯಾಗದೊಳಗೆ. ಒಂದು ಕಾಯಿ ನಿಮ್ ಕೈಯಾಗ ಕೊಟ್ಟು ಅದಕ್ಕೆ 100-150 ಕಿಮ್ಮತ್ ಮಾಡಿ ನಿಮ್ಮ ಅಪ್ಪಗೆ ಮೋಕ್ಷ ಕೊಡ್ತೀವಿ ಅಂತ ಹೇಳಿ ಆ ಕಾಯಿನ ನೀರಾಗಿ ಬಿಡಿಸ್ತಾರೆ. ಆ ನೀರಾಗಿ ಬಿಟ್ಟು ಕೂಡಲೇ ಆ ಪುರೋಹಿತನ ಮಕ್ಕಳು ಈಸ್ಕೊಂತ ಹೋಗಿ ಆ ಕಾಯಿ ತಂದು ಮತ್ತೆ ಆ ಕಾಯಿ ರಾಶಿಯಾಗಿಡ್ತಾರೆ. ಅವ ಕಾಯಿನೇ ಬಿಡುದು, ಅವ ಕಾಯಿನ ಮಾರುದು, ಅವ ಕಾಯಿನೇ ಬಿಡುದು, ಅವ ಕಾಯಿನ ಮಾರುದು. ಇದೊಂದು ದೊಡ್ಡ ಕಮರ್ಷಿಯಲ್ ಲ್ಯಾಂಡ್. ಅದು ನೋಡ್ಬೇಕದನ್ನು. ಮುಂಡನ ಮಾಡಿಸೋರು ಮತ್ತು ರಾಮೇಶ್ವರದ ಉಸುಕ್ ತಂದು ಅಲ್ಲಿ ಬಿಡೋರು, ಸ್ನಾನ ಮಾಡೋರು, ವೇಣಿ ದಾನ ಮಾಡೋರು, ಅನೇಕ ರೀತಿಯಲ್ಲಿ ಎಲ್ಲ ನೋಡಿದ್ರು ಸಿದ್ಧಾರೂಢರು. ಯಾರಿಗೂ ಬ್ಯಾಡ ಅನ್ಲಿಕ್ಕೆ ಬರುದಿಲ್ಲ ಅಂದ್ರು. ಬರುದಿಲ್ಲ. ಯಾಕಂದ್ರೆ ಅವರವರ ಭಾವನೆಯಲ್ಲಿ ಒಂದು ತೀರ್ಥವನ್ನು ಪವಿತ್ರ ಅಂತ ಮಾನಿಸಿರ್ತಾರೆ. ಹಾಗೆ ಮಾನಿಸಿರುವಾಗ ನಾವ್ಯಾಕೆ ಅದರಲ್ಲಿ ಪ್ರವೇಶ ಆಗ್ಬೇಕು? ಇದು ಜ್ಞಾನಿ ಲಕ್ಷಣ. ಏನ್ ಮಾಡ್ತಾನವ? ಮಾಡೋರಿಗೆ ಬ್ಯಾಡ್ ಅನ್ನೋದಿಲ್ಲ, ಮಾಡುದಿಲ್ಲ ಅನ್ನೋವಾಗ ಮಾಡನ್ನೋಂಗಿಲ್ಲ. ಯಾವ ತಿಳಿದಾನ ಅವಾಗ ಮಾಡನ್ನೋಂಗಿಲ್ಲ, ಯಾವ ಮಾಡ್ತಾನಂತಾನ ಅವಾಗ ಬ್ಯಾಡ್ ಅನ್ನೋಂಗಿಲ್ಲ. ಇದು ಜ್ಞಾನಿಯ ಯಥಾರ್ಥ ಗುರಿ. ಆದ್ದರಿಂದ ಸಿದ್ಧಾರೂಢರು ಅಲ್ಲಿ ನಿಂತುಕೊಂಡು ಅದನ್ನೆಲ್ಲ ದೃಶ್ಯವನ್ನು ನೋಡಿ ಕೋಟೆಯ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಸಂಗಮಲಿಂಗವನ್ನ ದರ್ಶನ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಒಡನೆ ಮೋಡವದಾಗಿ ಗಾಳಿಯು ಗುಡುಗು ಮಿಂಚುಗಳೇಕ ಕಾಲ ಕಡಸಿ ಬರೆಯಲ್ಲೊಂದು ಕುಡೀರೆಯಲ್ಲಿ ಕುಳಿತಿರಲು ಕಡುಮ ಕಾವ್ಯಜ್ಞನೋರ್ವನು ಇಡು ನಿರೀಕ್ಷಣದಿಂದ ಮೀಕ್ಷಿಸು ತೊಡಲಿದ ಕಾವ್ಯಜ್ಞನೌದವು ಎಂದು ನಿಶ್ಚಯಿಸಿ ಮೋಡವಾಯಿತು, ಮಳೆ ಬರ್ಲಿಕ್ಕತ್ತು. ಆ ಮಳೆಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ಒಂದು ಗುಡಿಯೊಳಗೆ ಬಂದು ಸಿದ್ಧಾರೂಢರು ಕುಳಿತುಕೊಂಡ್ರು. ಅಲ್ಲಿ ಒಬ್ಬ ಕಾವ್ಯಜ್ಞ ಬಂದ, ಕಾವ್ಯ ಪ್ರವೀಣ. ಅಂದ್ರೆ ಸಿದ್ಧಾರೂಢರಿಗೆ ಏನೇನು ಗೊತ್ತಿದ್ದು ಹೇಳ್ತೀನಿ. ಆಯುರ್ವೇದ ಗೊತ್ತಿತ್ತು, ಯೋಗಶಾಸ್ತ್ರ ಗೊತ್ತಿತ್ತು, ಜ್ಯೋತಿಷ್ಯ ಗೊತ್ತಿತ್ತು, ಕಾವ್ಯ ಗೊತ್ತಿತ್ತು, ಸಂಗೀತ ಗೊತ್ತಿತ್ತು. ಅವನಿಗೆ ಗೊತ್ತಿಲ್ಲದ ವಿಜ್ಞಾನ ಈ ಜಗತ್ತಿನೊಳಗಿಲ್ಲ.
ಸಿದ್ಧಾರೂಢರು ಆ ಗುಡಿ ಒಳಗೆ ಕುಂತಾಗ ಕಾವ್ಯ ಪಂಡಿತ ಬಂದು ಅವ್ರಿಗದ ಒಂದು ಗುಂಗುರಿ, ಮತ್ತೊಂದೇನೂ ಇಲ್ಲ. ನಮ್ಮ ಶೇಷನ್ಗೌಡ, ಹೊಲ್ಕೋಟೆ ಶೇಷನ್ಗೌಡ ಒಂದ್ ದಿವ್ಸ ನಾನು ತಡವಿದ, ಅಲ್ಲ ಈಗ ದ್ಯಾಮೋಹನ್ ಜಾತ್ರೆಗ ಕ್ವಾಣ ಶೃಂಗಾರ ಮಾಡಿ ಕೊಳ್ಳಾಗ ಬೇನ್ ತಪ್ಪಲ ಕಟ್ಟಿ ಮೆರೆಸ್ತಾರಲ್ಲ, ಇದಕ್ಕೆ ಯಾವ ಅಲಂಕಾರ ಅಂತೀರಿ ನೀವು ಅಂದ. ಏನ ಎಂತ ಪ್ರಶ್ನೆ ಕೇಳಿದವು ಮಾರಾಯ, ಯಾವ್ದು ನಮಗ್ ಬೇಕಾಗೈತಿ ಈಗ ಅಂದ. ಅದಕ್ಕೆ ಶೃಂಗಾರ ಅಲಂಕಾರ ಅಂತಾರ ಅಂದ. ಸುಳ್ಳ, ಹಾ ಬರೋಬರಿ ಅಂದ. ಅವಂಗೂ ಗೊತ್ತಿಲ್ಲದ್ರಾಗ ಏನವ ಶೃಂಗಾರ ಅಲಂಕಾರ ಅಂತಾರ. ಆಮೇಲೆ ಆ ಕ್ವಾಣ ಕಡಿತಾರಲ್ಲ ಅದಕ್ಕೆ ನಿಂತಿರಿ ನೀವು ಅಂದ. ಶೃಂಗಾರ ಶಿರಚ್ಛೇದನ ಅಲಂಕಾರ. ಸ್ಟಂಟ್ ಬಾಳ ಇರ್ತಾವ, ಎಲ್ಲರೂ ಕೂಡ್ತಿರ್ತಾರೆ. ಹಂಗ ಆ ಕವಿ ಸಿದ್ಧಾರೂಢರಿಗೆ ಬಂದು ಕೇಳಿದ, ನೀನು ಕವಿ ಏನಪ್ಪಾ ಅಂದವ. ಹೌದು ಅಂದ್ರು ಸಿದ್ಧಾರೂಢ. ಹೌದು ಅಂದ್ರು. ಹಂಗಾರೆ ನಾನು ಪ್ರಶ್ನೆ ಮಾಡ್ತೀನಿ, ಹೇಳ್ತೀಯ? ಮಾಡಲ್ಲ. ವರಪಯೋನಿಧಿ ಮಧ್ಯದಿಂದವ ತರಿಸುವ ಮೃತಾಂಶುವಿನವೋಳು ಮುನಿ ವರರ ಮಧ್ಯದೊಳೆದ್ದನ ರಘುನಾಥನೊಲವಿನಲಿ ಪರಮನೇದದಾವದಾಲಂಕಾರ ರಚಿತವು ಎಳಮೇಯತಿ ವರನು ನಸುನಗೆ ಇಂದಲುಪಮೇಜೆಂದು ಬೇಳಿದನು ಎಂದು ಹೇಳಿದನು. ಅದು ಒಂದು ಸುಂದರವಾದ ಸನ್ನಿವೇಶ. ಸೀತಾ ಸ್ವಯಂವರ. ಸೀತಾ ಸ್ವಯಂವರ ಕಾಲದಲ್ಲಿ ಜನಕ ಮಹಾರಾಜನು ಶಿವಧನಸ್ಸನ್ನು ಪಣಕ್ಕಿಟ್ಟಿದ್ದಾನೆ. ಯಾರು ಈ ಧನಸ್ಸನ್ನು ಜಗ್ಗಿ ಮುರಿಯುವರೋ ಅವರಿಗೆ ಸೀತೆ ಮಾಲೆ ಹಾಕುತ್ತಾಳೆ ಎಂಬುದಾಗಿ ಸಭೆಯಲ್ಲಿ ಸಾರಿದ್ದಾರೆ. ರಾವಣಾದಿ ಮಹಾಮಹಾ ಪ್ರಮುಖರೆಲ್ಲರೂ ಬಂದು ಆ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಸೀತೆಯನ್ನು ಮದುವೆಯಾಗಬೇಕೆಂಬ ಆಕಾಂಕ್ಷೆಯಿಂದ ಬಂದವರು, ತಮ್ಮ ಶೌರ್ಯ ಸಾಮರ್ಥ್ಯಗಳನ್ನು ಜಗತ್ತಿಗೆ ತೋರಿಸಲಿಕ್ಕೆ ಬಂದಿರತಕ್ಕಂಥವ್ರು. ಅಂಥ ಹೊತ್ತಿನೊಳಗೆ ಏನಾಯ್ತು ಅಂತ ಕೇಳಿದ್ರೆ, ಎಲ್ಲ ದೊಡ್ಡ ದೊಡ್ಡ ವೀರರು. ರಾವಣ ಅಂದ್ರೆ ಅವನು ಸಾಮಾನ್ಯ ಅಲ್ಲ, ಕೈಲಾಸ ಪರ್ವತವನ್ನು ಎತ್ತಿರತಕ್ಕಂಥ ಶಿವಭಕ್ತ. ಕೈಲಾಸ ಪರ್ವತ ಎತ್ತಿದವಾಗ ಕೈಲಾಸಪತಿಯ ಧನಸ್ಸು ಎತ್ತಕ್ಕಾಗಲಿಲ್ಲ. ಕಾರಣ ಏನು ಅಂದ್ರೆ, ನಾನು ಎತ್ತುತ್ತೇನೆ ಎಂಬ ಅಹಂಕಾರ ಇದ್ದದ್ದರಿಂದ. ಆಮೇಲೆ ರಾವಣಾದಿಗಳೆಲ್ಲ ಆ ಧನಸ್ಸನ್ನ ನೋಡಿ ಪ್ರಯತ್ನ ಮಾಡಿ ವಿಮುಖರಾಗಿದ್ದ ಪ್ರಸಂಗದಲ್ಲಿ ಜನಕನಿಗೆ ಒಂದು ಚಿಂತೆ ಬಂತು. ನಾನು ಯಾಕಾದ್ರೂ ಈ ಪಣವನ್ನು ಇಟ್ಟನೋ ಏನೋ, ಈ ಪೃಥ್ವಿಯಲ್ಲಿ ನನ್ನ ಮಗಳಿಗೆ ಯೋಗ್ಯನಾದ ವರನೇ ಇಲ್ಲ ಏನೋ, ಈ ಧನಸ್ಸನ್ನು ನಾನು ಯಾಕೆ ಪಣಕ್ಕಿಟ್ಟೆ ಅಂತ ವಿಷಾದ ವ್ಯಕ್ತಪಡಿಸ್ತಿದ್ದ. ಅವಾಗೇನಾಗಿರೋದು, ವಿಶ್ವಾಮಿತ್ರನಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀರಾಮ ಲಕ್ಷ್ಮಣರು ಮುನಿಗಳು ಕೂಡಿರುವ ಸ್ಥಾನದಲ್ಲಿ ವಿಶ್ವಾಮಿತ್ರನ ಮಗ್ಗಲಿಕ್ಕೆ ಕೂತಿದ್ರು. ಅವರು ಗುರು ಹುಕುಮಾಗೋ ತನಕ ಅವರು ಹೇಳಂಗಿಲ್ಲಲ್ಲ. ಆಮೇಲೆ ವಿಶ್ವಾಮಿತ್ರ ಹೇಳ್ತಾನೆ, ಉಠೋ ರಾಮ್, ಜನಕಂಕ ದುಃಖ ದೂರ ಕರೋ. ಹೇಳು ರಾಮ, ಜನಕನ ದುಃಖವನ್ನು ದೂರ ಮಾಡು ಅಂತ ಹೇಳಿದಾಗ ರಾಮ ಸಭೆಯಲ್ಲಿ ಎದ್ದ. ಹ್ಯಾಂಗ್ ಎದ್ದ? ಇಲ್ಲ ಅಲಂಕಾರ. ಹ್ಯಾಂಗ್ ಎದ್ದ ಅಂದ್ರೆ, ವರಪಯೋನಿಧಿ ಮಧ್ಯದಿಂದ ಅವತರಿಸುವ ಅಮೃತಾಂಶವಿನವೋಳ್ ಮುನಿವರರ ಮಧ್ಯದೊಳೆದ್ದನ ರಘುನಾಥನು ಒಲವಿನಲಿ. ಕನ್ನಡ ಸಾಹಿತ್ಯ ರೀ. ವರಪಯೋನಿಧಿ ಮಧ್ಯದಿಂದ, ಸಮುದ್ರ ಮಧ್ಯದಿಂದ ಎದ್ದ ಪೂರ್ಣಚಂದ್ರನಂತೆ ಮುನಿವರರ ಮಧ್ಯದಿಂದ ರಘುನಾಥನು ಎದ್ದನು. ಏನು ಮುಂದೆ ಹ್ಯಾಂಗ್ ಕಾಣ್ತಿದ್ದ ಅಂದ್ರೆ, ಮುನಿಗಳ ಸಮೂಹ ಎಂಬುವ ಸಮುದ್ರದ ಮಧ್ಯದಿಂದ ಚಂದ್ರನೋಪಾದಿಯಲ್ಲಿದ್ದ ರಾಮಚಂದ್ರನು ಉಪಾಂಶುವಿನಂತೆ ಅಮೃತಾಂಶುವಿನಂತೆ ಮೇಲೆದ್ದ. ಹಿಂಗೆದ್ದದ್ದಕ್ಕ ಯಾವ ಅಲಂಕಾರ ಅಂತೀರಿ ಅಂತ ಸಿದ್ಧಾರೂಢರನ್ನ ಕೇಳಿದವ. ಯಾರು? ಕವಿ.
ಸಿದ್ಧಾರೂಢರಂದ್ರು ನಿನಗೆ ವ್ಯಾಕರಣ ಗೊತ್ತಿಲ್ಲ ಅಂದ್ರು. ವಿಚಿತ್ರ ಮಾರಾಯ, ನಿನಗೆ ವ್ಯಾಕರಣ ಗೊತ್ತಿಲ್ಲಯ್ಯ ಕಾವ್ಯಜ್ಞ, ಇದು ಅಲಂಕಾರ ಅಲ್ಲ ಉಪಮಾನ ಅಂತ, ಉಪಮೆ ಇದು ಅಂತ ಹೇಳಿ. ಉಪಮಾನ ಉಪಮಾನ ಬ್ಯಾರೆ, ಅಲಂಕಾರ ಬ್ಯಾರೆ, ಉತ್ಪ್ರೇಕ್ಷ ಬ್ಯಾರೆ, ಅವಕ್ಕೆಲ್ಲ ಛಂದಶಾಸ್ತ್ರದ ನಿಯಮಗಳವು. ಅವಿಷ್ಟು ಗೊತ್ತಿದ್ರೆ ಕಾವ್ಯ ಬಿಡಿಸಕ್ ಬರ್ತದೆ. ಅವಿಷ್ಟು ಎದರಾಗದ ಒಂದು ಜೈಮಿನಿ ಭಾರತದಲ್ಲಿದ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ನಿಮಗೇನು ಕನ್ನಡದ ಪಾಂಡಿತ್ಯ ಅದ ಅಂತೀರಿ, ಅದನ್ನು ಮುಂದಿಟ್ಟುಕೊಂಡು ನಿಮ್ಮನ್ನು ವರೆಗಲ್ಲು ಹೆಚ್ಚಲಿಕ್ಕೆ ಒಂದು ದೊಡ್ಡ ಗ್ರಂಥ ಜೈಮಿನಿ ಭಾರತ. ಎಲ್ಲಿ ಸಮಾಸ, ಎಲ್ಲಿ ಸಂಧಿ, ಎಲ್ಲಿ ಅಲಂಕಾರ, ಎಲ್ಲಿ ಉಪಮಾನ, ಎಲ್ಲಿ ಉಪಮೇಯ, ಎಲ್ಲೆಲ್ಲಿ ಯಾವ ರಸಗಳವ, ಯಾವ ರಸಗಳನ್ನ ಹ್ಯಾಂಗ ಅನ್ನಬೇಕು, ರಸಗಳನ್ನು ಅನ್ನುವ ಪದ್ಧತಿ ಅದ. ಮತ್ತೆ ಆ ಹೇ ಭೀಮ ವೀರರಸ, ಆ ಭೀಮ ಅಂದ್ರೆ ಹೋಚ ಕೆಲಸದು, ಅಲ್ಲಿ ಏನು ಮಾಡಕ್ಕೆ ಬರಂಗಿಲ್ಲ. ಯಾವ್ಯಾವ ರಸಗಳನ್ನು ಯಾವ್ಯಾವ ಭಾವದಲ್ಲಿ ಹೇಗೆ ಹೇಗೆ ವ್ಯಕ್ತ ಮಾಡಿದರೆ ಇನ್ನೊಂದು ವ್ಯಕ್ತಿಯ ಮೇಲೆ ರಸ ಪರಿಣಾಮವಾಗಬೇಕು, ಆ ರೀತಿ ಕಾವ್ಯ ಪ್ರಜ್ಞಾ ಎಂಬತಕ್ಕಂಥದ್ದು ಇರಬೇಕಾಗುತ್ತದೆ. ಈ ರೀತಿ ಅಪ್ಪವರಂದ್ರು, ಛೇ ಇದು ಅಲಂಕಾರ ಅಲ್ಲಪ್ಪ, ಇದು ಉಪಮಾನ ಅಂತಂದ್ರು. ಅವ ಅಂದ, ನಮ್ ಕೆಲಸ ಕೆಡ್ತಾನ. ಈ ಊರಾಗ ನಾನೊಬ್ಬನ ಶಾಣೆ ಅಂತ ತಿಳ್ಕೊಂಡಿದ್ದೆ, ಮತ್ತು ಇವೊಬ್ಬ ಸಾಧು ಇದನ್ನು ಹೇಳ್ತಾನಂತಂದ್ರೆ ಇವಾಗ ಎಷ್ಟು ಕಾವ್ಯ ಪಾಂಡಿತ್ಯ ಇರಬೇಕು ಅಂದು ಮತ್ತೊಂದು ಪ್ರಶ್ನೆ ಮಾಡ್ತಾನ. ಈಗ ತಾನ ಮೇಘವೆಂಬುದು ಹೀಗೆ ಏತಕ್ಕೆ ಗುಡುಗುವುದು ನೀ, ಬೇಗ ನಿದರ ವಿಮತವನರುವೈ ಎಂದು ಕೇಳಲ್ಕೆ. ಆಗಳವರ ಸಿದ್ಧನೆಂಬುವ ತುಗಿ ಮನದೊಳಗೊಡನೆ ತಿಳಿದವ, ನಗುತ್ತಾ ಕಾವ್ಯಜ್ಞನಿಗೆ ನೆರೆ ಹೇಳತೊಡಗಿದನು. ಅಯ್ಯ, ಹಾಗಾದರೆ ಈಗ ಮೇಘ ಗುಡುಗುತ್ತದಲ್ಲ, ಅದು ಯಾಕೆ ಗುಡುಗುತ್ತದ ಅನ್ನೋದು ಹೇಳ್ತಾರೇನು ಕೇಳ. ಹೇಳ್ತಾನಲ್ಲ, ಒಂದು ದೃಶ್ಯವನ್ನು ನೋಡಿದ್ರೆ ಅದನ್ನು ವರ್ಣನ ಮಾಡುವ ಕಲೆ ಇದೆ ಒಂದು. ಅದನ್ನು ವರ್ಣನ ಮಾಡಿದ್ರೆ ಅದು ಹೌದಾ ಅಂದಿರಬೇಕು. ಈಗ ಕಾಳಿದಾಸನ ಮೇಘದೂತವನ್ನು ಸ್ವಲ್ಪ ನೀವು ಓದಿರಿ. ಆ ಮೇಘದೂತ ಕಾವ್ಯದಲ್ಲಿ ನಮಗೆ ಕಾಣುವುದೇನು ಅಂದ್ರೆ ಬರೇ ಒಂದು ಗಾಳಿಯಿಂದ ತೇಲಿ ಹೋಗುತ್ತಿರುವ ಬಿಳಿಯ ಮೋಡ. ಈ ಬಿಳಿಯ ಮೋಡವನ್ನು ಕಂಡಿರ್ತಕ್ಕಂಥ ಕವಿರತ್ನ ಕಾಳಿದಾಸ ಏನ್ ಮಾಡಿದ, ಅದು ಏಕೆ ಹೋಗುತ್ತದೆ, ಎಲ್ಲಿ ಹೋಗುತ್ತದೆ, ಇದನ್ನು ಪ್ರಶ್ನೆ ಮಾಡಿಕೊಂಡು ಅದು ಗಂಧರ್ವ ನಗರಿಗೆ ಹೋಗುತ್ತದೆ. ಮೇಘನು ದೂತನಾಗಿ ಗಂಧರ್ವ ನಗರಿಗೆ ಹೋಗುತ್ತಾನೆ ಎಂಬುವುದನ್ನು ಕುರಿತು ವಿಚಾರ ಮಾಡಿ ಆರಂಭಿಸಿದ ಆ ಕಾವ್ಯ ಇವತ್ತು ನೀವು ಓದ್ಲಿಕ್ಕೆ ಹೋದ್ರೆ ಅದು ಒಂದು ಕಲ್ಪನಾ ಕಾವ್ಯ ಅಂತ ಅನ್ಲಿಕ್ಕೆ ಶಕ್ಯನೇ ಇಲ್ಲ. ಅಷ್ಟೊಂದು ಆ ಮೇಘದೂತ ಕಾವ್ಯ ಪ್ರಚ್ಛನ್ನ ಕಾವ್ಯವಾಗಿದೆ, ಸಾಮಾನ್ಯ ಕಾವ್ಯ ಅಲ್ಲ. ಮೇಘ ನೋಡುವುದು ಬೇರೆ, ಆ ನೋಡುವುದರಲ್ಲೇ ಒಂದು ಅಲಂಕಾರದ, ಯಾಕೆಂಬುದರಲ್ಲೇ ಒಂದು ವ್ಯಾಕರಣ ಲಕ್ಷಣ ಅದ. ಅದಕ್ಕೆ ಉಪಮಾನ, ಅದಕ್ಕೆ ಉಪಮೇಯ, ಅದಕ್ಕೆ ಉತ್ಪ್ರೇಕ್ಷ, ಅದಕ್ಕೆ ಅಲಂಕಾರ. ಶಾಕುಂತಲೆಯು ಪತಿಯ ಮನೆಗೆ ತೆರಳುವಾಗಿನ ದೃಶ್ಯವನ್ನ ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ತತ್ರಾಪಿ ಶಾಕುಂತಲ ಹೇಳ್ತಾರೆ. ಕಾವ್ಯಗಳಲ್ಲಿ ನಾಟಕ ಶ್ರೇಷ್ಠ, ನಾಟಕದಲ್ಲಿ ಶಾಕುಂತಲ ಶ್ರೇಷ್ಠ, ಶಾಕುಂತಲ ನಾಟಕದಲ್ಲಿ 4ನೇ ಸರ್ಗ ಶ್ರೇಷ್ಠ, 4ನೇ ಸರ್ಗದಲ್ಲಿ 4ನೇ ಶ್ಲೋಕ ಸುಂದರ, 4ನೇ ಶ್ಲೋಕದಲ್ಲಿ 4ನೇ ಚರಣ ಸುಂದರ ಎಂಬುದಾಗಿ ಒಂದು ಕಡೆಗೆ ಮಾಘ ಕವಿ ಕಾಳಿದಾಸನನ್ನ ವರ್ಣನ ಮಾಡ್ತಾ ಇದ್ದಾನೆ. ಇರ್ಲಿ, ಅದೊಂದು ಕಾವ್ಯ ಲೋಕ, ದೊಡ್ಡ ಲೋಕ. ಅದ್ರೊಳಗೆ ಹೋದ್ರೆ ಬರೀ ಆನಂದನೇ ಆನಂದ. ಯಾಕಂದ್ರೆ ಏನಿರ್ತದ ಇದ್ದದ್ದನ್ನ ಮತ್ತಿಷ್ಟು ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದು ಒಂದು
ದೊಡ್ಡದೊಂದು ಕಾವ್ಯ ಶಕ್ತಿ ಇರ್ತದೆ. ಹಂಗ ಸಿದ್ಧಾರೂಢರಿಗೆ ಕೇಳಿದವ, ಮೇಘವು ಯಾಕೆ ಗುಡುಗುತ್ತದೆ ಅಯ್ಯ ಹೇಳಬಲ್ಲೆಯ ಅಂದ ಕೂಡಲೇ ಏನ್ ದೊಡ್ಡದಲ್ಲ, ಹೇಳ್ತೀನಿ ಗಟ್ಟಿ ಕುಂತು ಕೇಳು ಅಂತಾರೆ ಸಿದ್ಧಾರೂಢ. ಮೇಘವಾಹನು ತನ್ನ ವೈರಿಗಳಾಗಿರುವ ಗಿರಿವರ್ಗಗಳಿಗಂ ತಾಗಿ ಅವುಗಳ ಪಕ್ಕಗಳ ನೂರೆ ಸೇರಿಸುತ್ತಿರಲು ಆಗದಕ್ಕೆ ಮೈನಾಕನುಂಬುತ ಹೋಗಿ ಶರದಿಯದನ್ನು ಬೀಳಲು ಸುಗಿಸಿದವನು ಶರದಿ ಧೈರ್ಯಕ್ಕೆ ಸೇನೆಯಂಗರೆದು ಸೇನೆಯಂಗರೆದು ಜಲನಿಧಿಯ ಮೇಲ್ವಾಯ್ದು ಹೋಗಲ್ ಕಳುಹಿಸಲ್ಕ ಮೇಘ ಸುಭಟರು ತೊಳೆದು ಹೇ ಜಲನಿಧಿಯ ಕೊಡು ಎಂಬಾರಿ ವೈರಿಯ ಛಲವ ಬಿಡು ಕೊಡ ಇರಲು ನಿನ್ನಯ ಬಲಗಡಿಯುತ ಸುಬೀರಿಯನೆ ನೆಲೆಯನ್ನು ಸಲಾರ್ಪಟಸಿ ಕಂಠಿ ಮೃತಲೊದರುವರು ಬಿಸಿಯುತ್ತದರುವರು. ಯಾಕೆ ಗುಡುಗ್ತದ ಎಂಬುದಕ್ಕೆ ಹೇಳ್ತೀನಿ ಅಂತಾರ. ಅದಕ್ಕೊಂದು ಕಾವ್ಯವನ್ನೇ ನಿರ್ಮಾಣ ಮಾಡ್ತಾರೆ ಸಿದ್ಧಾರೂಢ. ಯಾಕ್ ಕಾವ್ಯಜ್ಞ ಕೇಳು. ಮೇಘವಾಹನ ಅಂದ್ರೆ ಯಾರು? ಇಂದ್ರ. ಮೇಘವಾಹನ ತನ್ನ ವೈರಿಗಳಾಗಿರುವ ಗಿರಿವರ್ಗಗಳನ್ನ ತಡೆದು ನಿಲ್ಲಿಸಿ ಅವರ ರೆಕ್ಕೆಗಳನ್ನು ಕಡಿದು ಹಾಕುತ್ತಿದ್ದ. ಪರ್ವತಗಳಿಗೆ ಮೊದಲು ರೆಕ್ಕಿದ್ದು ಅಂತ ಒಂದು ಪುರಾಣ ಹೇಳ್ತದೆ. ಇರ್ಲಿ, ಅಕಸ್ಮಾತ್ ಈಗಿದ್ರು ನಮ್ಮ ಮೂರು ಉಳಿಚಿತ್ತು ಹೇಳಕ್ ಬರುದಿಲ್ಲ. ಎಲ್ಲರೂ ಬಂದು ವಸ್ತಿ ಅಂತ ತಿಳ್ಕೊಂಡ್ಬಿಟ್ಟು ಅಂತ ತಿಳ್ಕೊ, ನಾವೆಲ್ಲ ಬುಡಕ ಪರ್ವತ ಮೇಲೆ ಆಗ್ತಿದ್ವು. ಹಂಗ ಆ ಪರ್ವತಗಳೆಲ್ಲವೂ ರೆಕ್ಕೆ ಕಡಿದುಕೊಂಡು ಕೆಳಗೆ ಬೀಳುತ್ತಿರಲಿಕ್ಕಾಗಿ ಮೈನಾಕ ಪರ್ವತವು ಸಮುದ್ರನನ್ನು ಮೊರೆ ಹೊಕ್ಕಿತು. ಹೇ ಸಮುದ್ರನಾಥ, ನನ್ನನ್ನು ಮೇಘವಾಹನನಿಂದ ಹ್ಯಾಂಗರ್ ಮಾಡಿ ಬಿಡಿಸುವ ಮಹಾರಾಯ ಅಂಥೇಳಿ ಸಮುದ್ರನಾಥನಿಗೆ ಮೊರೆ ಹೊಕ್ಕಿದ್ದರಿಂದ ಸಮುದ್ರನಾಥನು ಆಯಾವ ಮೈನಾಕ ಪರ್ವತಕ್ಕೆ ಆಶ್ರಯವನ್ನು ಕೊಟ್ಟ. ಮೈನಾಕ ಪರ್ವತವು ಸಮುದ್ರದಲ್ಲಿ ಮುಳುಗಿತು. ಆಗ ಮೇಘವಾಹನನಿಗೆ ಸಿಟ್ಟು ಬಂದು ತನ್ನ ವಾಹನಗಳಾಗಿರ್ತಕ್ಕಂಥ ಸೇನೆಗಳಾಗಿರ್ತಕ್ಕಂಥ ಮೇಘಗಳನ್ನು ಕಂಡು ಅವ್ರನ್ನೆಲ್ಲ ಕರೆದು, ಹೋಗಿರಿ, ಸಮುದ್ರನಿಗೆ ಗರ್ವ ಬಹಳ ಬಂದಿದೆ, ನಮ್ಮ ವೈರಿಗೆ ಅವನ ಆಶ್ರಯ ಕೊಟ್ಟಿದ್ದಾನೆ, ಅವನನ್ನ ಖಂಡಿಸಿ ಬಂದಿರಿ ಎಂಬುದಾಗಿ ಆಜ್ಞೆ ಮಾಡಲಾಗಿ ಅವೆಲ್ಲ ಮೇಘಗಳೊಟ್ಟುಗೂಡಿಕೊಂಡು ಕಣ್ಣು ಕಿಸಿದು ಅಂದ್ರೆ ಮಿಂಚು ಕಣ್ಣು ಕಿಸಿದು ಆರ್ಭಟಿಸಿ ಎಲ್ಲೋ ಶರದಿಯೇ ಮೈನಾಕನನ್ನು ಬಿಟ್ಟು ಕೊಡು ಎಂಬುದಾಗಿ ಮೇಘಗಳು ಕೂಗುವವೋ ಏನೋ ಎಂಬುವಂತೆ ಗುಡುಗು ಸಿಡಿಲುಗಳು ಬರುತ್ತಿದ್ದವು. ಅಲಂಕಾರ ಇದು ವ್ಯಾಕರಣ, ಇದು ಏನು ಕಾವ್ಯ ಪ್ರಜ್ಞೆ ಬಹಳ ಇರ್ತದೆ. ನಕ್ಷತ್ರದಂತಿರುವ ಉತ್ತರೆಯ ತಾಯಿ ತಮ್ಮನ ಇರುಳು ಕೊಂದವನ ಅಣ್ಣನ ಹೆಂಡತಿಯು ಹಡೆದಿರ್ಪಳು ನಮ್ಮನೆಗೆ ಊಟಕ್ಕೆ ಬಾ ಒಬ್ಬ ಒಂದ. ಅವಂಗ ಉತ್ತರ ಕೊಡ್ಬೇಕಲ್ಲ. ಹರನಹಾರನ ಸುತನ ಸ್ವಾಮಿಯ ವೈರಿ ಅನುಜನೆ ಹೆಂಡತಿ ಬಂದಿರ್ಪಳು, ನಾವು ಬರುವುದಾಗುದಿಲ್ಲ. ಏನ್ ತಿಳ್ಕೊ, ಅದ್ರಾಗ ಏನೇನು ಇಲ್ಲ. ನಮ್ಮ ಮನೆಗೆ ಏನ್ ಇದೈತಿ ಊಟಕ್ಕೆ ಬಾ ಅಂತವ ಅಂದ, ನಿದ್ದೆ ಬಂದೈತಿ ಬರುದಿಲ್ಲ ಅಂತವ. ನಕ್ಷತ್ರದಂತಿರುವ ಉತ್ತರಿಯ ವಿರಾಟ್ ರಾಯನ ಮಗಳಾಗಿರ್ತಕ್ಕಂಥ ಉತ್ತರಿಯ ತಾಯಿಯ ತಮ್ಮನ ಅಂದ್ರೆ ಸುದೇಶ್ನೆಯ ತಮ್ಮನಾಗಿರ್ತಕ್ಕಂಥ ಕೀಚಕನ, ಇರುಳು ಕೊಂದವನ ಅಂದ್ರೆ ಭೀಮನ, ಅಣ್ಣನ ಅಂದ್ರೆ ಧರ್ಮನ, ಪಿತನ ಅವರಪ್ಪ ಯಮ, ವಾಹನನ ಅಂದ್ರೆ ಕ್ವಾಣ, ಅವನ ಹೆಂಡತಿ ಯಾರು ಎಮ್ಮಿ. ಹಡದಿರ್ಪಳು ನಮ್ಮ ಮನೆಗೆ ಎಮ್ಮಿ ಇರೈತಿ, ಗಿಣ್ಣ ಉಣ್ಣಕ್ ಬಾ ಅಂದ. ಇವ ಅಂದ ಹರನ, ಹಾರನ, ಆಹಾರನ. ಹರನಿಗೆ ಆಹಾರ ಯಾವುದು? ಸರ್ಪ. ಸರ್ಪಕ್ಕೆ ಆಹಾರ ಯಾವುದು? ವಾಯು. ಆಹಾರನ ಸುತನ ಅಂದ್ರೆ ವಾಯುವಿನ ಮಗ ಯಾರು? ಮಾರುತಿ. ಇದಲ್ಲ ಸುತನ ಸ್ವಾಮಿಯ, ಮಾರುತಿ ಸ್ವಾಮಿ ಯಾರು?
ರಾಮ. ವೈರಿಯ ರಾಮನ ವೈರಿ ಯಾರು? ರಾಮ. ಅವನು ತಮ್ಮ ಯಾರು? ಕುಂಭಕರ್ಣ. ಅವನ ಹೆಂಡತಿ ಯಾರು? ನಿದ್ದೆ. ಆದ್ದರಿಂದ ಈ ರೀತಿ ಶಬ್ದಗಳನ್ನು ಜೋಡಣೆ ಮಾಡುವುದರಲ್ಲಿನೂ ಒಂದು ಜಾಣ್ತಾನೆ. ಮಾತಾಡಕ್ಕೆ ಒಂದು ಅಲಂಕಾರದ ಹೇಳ್ತಾನೆ. ಆ ಅಲಂಕಾರವಾಗಿ ಮಾತಾಡಿದ್ರನ್ನ ಆ ಮಾತಿಗೆ ಒಂದು ಸೌಂದರ್ಯ ಮೆರುಗು ಇರ್ತದೆ. ಏನಪ್ಪ, ಅದಕ್ಕೆ ಒಂದು ಶಬ್ದ ಹೊರಗೆ ಬರಬೇಕಾದ್ರೆ ಆ ಶಬ್ದದ ಕೂಡ ವ್ಯಾಕರಣ ಇರಬೇಕು, ಮಾಧುರ್ಯ ಇರಬೇಕು, ಸೌಂದರ್ಯ ಇರಬೇಕು, ಗಾಂಭೀರ್ಯ ಇರಬೇಕು, ಅರ್ಥ ಇರಬೇಕು, ಭಾವ ಇರಬೇಕು, ಪ್ರಚೋದನೆ ಇರಬೇಕು. ಇನ್ನೊಬ್ಬರಿಗೆ ಹೋಗಿ ಮುಟ್ಟಿ ಆ ಮಾತು ಉಪದೇಶವಾಗಿ ಪರಿಣಾಮ ಹೊಂದಬೇಕು. ಅಂದಾಗ ಅದಕ್ಕೆ ಮಾತು ಅಂತಾರೆ, ಹೊರತಾಗಿ ಇಳಿದು ಗಡಿಗೆ ತೂತ್ ಅಂತಾರೆ. ಎಷ್ಟು ಮಾಡಿ ಸೂರ್ಯ ಹೋಗ್ತದೆ. ಹಂಗ ಇಲ್ಲಿ ಸಿದ್ಧಾರೂಢರು ಮೇಘಗಳು ಯಾಕೆ ಗುಡುಗುತ್ತವೆ ಅನ್ನುವುದಕ್ಕೆ ಬಹುಸುಂದರವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡುತ್ತಾ, ನೋಡಪ್ಪ, ಶರದಿಯ ಮೇಲೆ ಸಿಟ್ಟಿಗೆದ್ದ ಮೇಘವಾಹನ ತನ್ನ ಸೈನ್ಯವಾಗಿರ್ತಕ್ಕಂಥ ಮೇಘಗಳನ್ನು ಈ ರೀತಿಯಾಗಿ ಕಳಿಸಿದ್ದರಿಂದ ಅವರು ಸಿಟ್ಟಿಗೆದ್ದು ಮೈನಾಕನನ್ನು ಬಿಡು ಎಂಬುದಾಗಿ ಹೇಳುತ್ತಿದ್ದಾರೆ ಅಂದ ಕೂಡಲೇ ಅವಾಗವ ಅಂದ, ನಮ್ಮ ಕೈಗೆ ನಿಲ್ಕವಲ್ಲಿವ, ನಿಲ್ಕವಲ್ಲ, ಇವನು ಬಿಡಬಾರದು ಅಂತ ಹೇಳಿ ನಮಸ್ಕಾರ ಮಾಡಿ ಊಟ ಮಾಡ್ತೀರೇನ್ರಿ ಅಂತಂದ. ನಮ್ಮ ಊಟ ಆಗ್ಯದಪ್ಪ ಅಂದರು. ಆಮೇಲೆ ಸಿದ್ಧಾರೂಢರು ಸ್ವಲ್ಪ ಏನು ಕುಂತಿದ್ರು, ಆ ಕುಂತ ಜಗನೂ ಕೂಡ ಮಳೆಯಿಂದ ನೀರು ಸೋರ್ಲಿಕ್ಕೆ ಹತ್ತು. ಯಾವಾಗ ನೀರು ಸೋರ್ಲಿಕ್ಕೆ ಹತ್ತು ಕೂಡ್ಲಿಕ್ಕಾಗಲಿಲ್ಲ, ಎದ್ದು ಬಂದು ಊರಾಗ ಪ್ರವೇಶ ಮಾಡಿದ್ರು. ಆ ಊರೊಳಗೆ ಒಬ್ಬ ದೊಡ್ಡ ಶ್ರೀಮಂತ, ಆ ಶ್ರೀಮಂತನ ಮನೆ ಛಾವಣಿ, ಅಲ್ಲೊಬ್ಬ ಕಾವಲುಗಾರ ಕಾಯಕ್ಕಿದ್ದ. ಸಿದ್ಧಾರೂಢರು ಹೋಗಿ ಆ ಕಟ್ಟಿ ಮೇಲೆ ಕುಂತು ಮಳೆಗೆಯ ಗುಡಿಯಲ್ಲ ಸೋರುತೆ ಅಲ್ಲಿಗೆಯಲ್ಲಿಂದೆದ್ದು ತಾನು ಒಳಗೆ ಬರು ತಂದು ಧನಿಕನ ಮನೆಯ ಕಾಣಿಸಲು. ಒಳಗೆ ಹೋಗುತ್ತಲ್ಲಿ ಕೊಳ್ಳಿರೆ ಬಳಿಕ ಕಾವಲನೈದು ಶುದ್ಧಗೆ ಕೆಲವು ನೀನಿರು ಸಾವುಕಾರನ ಸದನ ಮೀರುತ್ತಿರಲು, ಸದನ ಮೀರುತ್ತಿರಲು. ಹೋಗಿ ಆ ಚಾವಣಿಯಲ್ಲಿ ಕುಂತರು ಅಪ್ಪ ಅವರು. ಆ ಕಾವಲುಗಾರ ನೋಡಿದ, ಏಯ್ ಯಾರೋ ನೀ ಪಾಂತಸ್ಥ, ಇಲ್ಲಿ ಬಂದು ನಮ್ಮ ಸಾಹುಕಾರ ಮನೆ ಕಟ್ಟಿ ಮೇಲೆ ಕುಂತೀರಿ, ಎದಕ್ ಬಂದಿರಿ ಯಾವ ಗೊತ್ತು, ಎದ್ದು ಹೋಗ್ತಿದ್ದೇವೆ ಬೇಕೋ ಅಂತ ಕಾವಲುಗಾರ ಅಂದ. ಅದಕ್ಕೂ ಅಪ್ಪವ್ರಂದ್ರು, ನನಗೇನು ಸಾಹುಕಾರ ಮನೆ ಅಂತ ಗೊತ್ತಿಲ್ಲಪ್ಪ, ಯಾಕಂದ್ರೆ ಇದು ಧರ್ಮಶಾಲೆ ಇರ್ಬೇಕಂತ ಹೇಳಿ ಬಂದೆ ಅಂದ. ನಮ್ಮ ಮನೆಗೆ ಧರ್ಮಶಾಲೆ ಅಂತಿದಿ? ಧರ್ಮಶಾಲೆ ನಾವು. ಇವನು ನೀ ಮೂರ್ಖ ಅನ್ನವ. ತಿಳ್ಕೊಳ್ಳೋದ ಇದ್ದವ್ ನೀ ಮೂರ್ಖ ಅಂದ್ರು ಅಪ್ಪ ಅವರು. ತಿಳ್ಕೊಳ್ಳೋದ ಇದ್ದವ್ ನೀ ಮೂರ್ಖ. ಯಾಕೋ ಈ ಮನೆಯೊಳಗೆ ಈಗ ನಿಮ್ಮ ಸಾಹುಕಾರದನಲ್ಲ, ಅವನಕ್ಕಿಂತ ಮುಂಚೆ ಯಾರಿದ್ರು? ಅವರಪ್ಪಿದ್ದ. ಅವ್ರಿಗಿಂತ ಮುಂಚೆ ಯಾರಿದ್ರು? ಅವರಪ್ಪಿದ್ದ. ಅದಕ್ಕಿಂತ ಮುಂಚೆ ಯಾರಿದ್ರು? ಅವರಪ್ಪಿರ್ಬೋದು. ಇಷ್ಟೇ ಕೆಲಸ. ಹಳೆ ಮಂದಿ ಹೋಗ್ತಾರೆ, ಹೊಸ ಮಂದಿ ಬರ್ತಾರೆ. ಹಳೆ ಮಂದಿ ಹೋಗ್ತಾರೆ, ಹೊಸ ಮಂದಿ ಬರ್ತಾರೆ. ಧರ್ಮಶಾಲೆನೂ ಹಂಗ. ಮುಂಜಾನೆ ಬಂದವರು ಮಧ್ಯಾಹ್ನಕ್ಕೆ ಹೋಗ್ತಾರೆ, ಮಧ್ಯಾಹ್ನಕ್ಕೆ ಬಂದವರು ಮುಂಜಾನೆ ಹೋಗ್ತಾರೆ ಬರ್ತಾರೆ. ಆ ದೃಷ್ಟಿಯಿಂದ ನಿಮ್ಮ ಶ್ರೀಮಂತನ ಮನೆಯೂ ಕೂಡ ಇದು ಒಂದು ಧರ್ಮಶಾಲೆ ಅಂದು ಕೂಡಲೇ ಇಬ್ಬರಿಗೂ ಬಾಯಿಗೆ ಬಾಯಿ ಹೆಚ್ಚಪ್ಪ. ಇದನ್ನು ಒಳಗೆ ನಿಂತು ಕೇಳಿದ ಯಾರೋ ಆ ಸಾಹುಕಾರ. ಇದು ವೈರಾಗ್ಯಪರವಾದ ಮಾತುಗಳು, ಇವು ಸಾಮಾನ್ಯನ ಬಾಯಿಯಿಂದ ಬರುವ ಮಾತುಗಳಲ್ಲ. ಇವನನ್ನು ಬಿಡಬಾರದು ಅಂತ ಹೇಳಿ ಕರ ತೆಗೆದು ಹೊರಗೆ ಬಂದು ಆ ಧನಿಕ, ಸೇವಕ ಮೊದಲಾಡಬೇಡ, ಅವನು ಮಾನವನಲ್ಲ, ಅವನೊಬ್ಬ ವೈರಾಗ್ಯ ಪುರುಷ.
ಅವನ ಬಾಯೊಳಗಿಂಥ ಮಾತು ಬರ್ತಾವ ಹೊರತಾಗಿ ವೈರಾಗ್ಯವಿಲ್ಲದವನ ಅಂತಃಕರಣದಲ್ಲಿ ಮಾತು ಬರುವುದಿಲ್ಲ. ತಡಕೋ ಅಂತಂದು ಅವನು ನಿಲ್ಲಿಸಿ ಒಳಗೆ ಕರ್ಕೊಂಡು, ಗುರುವೇ ಒಳಗೆ ಬರ್ರಿ, ಒಳಗೆ ಕೂಡ್ರಿ, ಇಲ್ಲೇ ಅಥವಾ ಇಲ್ಲೇ ಕಟ್ಟಿ ಮೇಲೆ ಮಲ್ಕೊಡ್ರಿ, ಇದ್ದು ಬೇಕಾದ್ರೆ ಮುಂಜಾನೆ ಹೋಗ್ರಿ ಅಂದವ. ತಮ್ಮ, ನೀ ಕಟ್ಟಿದ ಮನ್ಯಾಗ ನೀನೇ ಇರುವುದಿಲ್ಲ, ನಾನೇಲಿ ಇರ್ಲಿ. ಅವ್ರದ್ದು ದೊಡ್ಡ ಮನೆ ಕಟ್ಟಿಸ್ತಾರ. ಹೇಳಿದ್ರು ಕತೆ ಹೇಳಿದ್, ದೊಡ್ಡ ಮನೆ ಕಟ್ಟಿಸಿದ್ರು. ಕಂಡಾಪಟ್ಟಿ ಏನು ನೋಡ್ಬೇಕು ಮನೆ ಕಟ್ಟಿಸ್ತೇವ್ರು ಕತ್ತಿನ ನೋಡ್ರಿ ಹೆಂಗೈತಿ. ಸುಳಮಕ್ ಕೆಲಸ ಹೆಂಗಾಗೈತಿ ನೋಡ್ರಿ. ಇಂಜಿನಿಯರ್ ಇಲ್ಲೇ ಅವ್ರಲ್ರಿ, ಬಾಂಬೆಯಿಂದ ಬರ್ತೀವಿ. ಸುಡುಗಾಡದಾಗಿಂದ ಬರಲಿ, ಇರಾಕ್ ನಾಳೆ ಮಾಡ್ಯಾರ, ಮುಗಿದು ಹೋಗೈತಿ. ಆ ಓಪನಿಂಗ್ ಇಟ್ಕೊಂಡ, ಮೊದ್ಲ ಮನೆ ಓಪನಿಂಗ್ ಆಗಿರ್ತಾವ, ಗೌಂಡ್ಯಾರ ಅಡ್ಡಾಡ್ತಿರ್ತಾರ, ಕೆಲಸ ಮಾಡೋರು ಅಡ್ಡಾಡ್ಯಾರ, ಒಳಗೆ ಹೋಗೋದು ಬರೋದು ಎಲ್ಲ ಆಗ್ಯಾವು. ಎಲ್ಲ ಮಾಡಿ ಅವತ್ತೊಂದು ದಿವ್ಸ ಬಾಗಿಲಿಗೆ ಒಂದು ರಿಬ್ಬನ್ ಕಟ್ತಾರ. ಒಳಗೆ ಒಂದ್ ದಿವ್ಸ ಮಂದಿ ಇರ್ತಾರೆ. ನಾ ಮನೆ ನೋಡಿದ್ನೆ, ನಾ ಒಂದು ಮನೆ ಉದ್ಘಾಟನೆ ಮಾಡಕ್ ಹೋಗಿದ್ದೆ. ನಿಮ್ಮ ಮಹಾಪುರ ಅಂತ. ಇದು ಸ್ವಾಮಿ ನನ್ನ ದೊಡ್ಡ ಶಾಣ್ಯನ್ ಕರ್ಕೊಂಬಂದಾರ ಅಂತೇಳಿ ಇವನು ಮತ್ತೆ ಏನ್ ಮಾಡ್ತಾನ, ರಿಬ್ಬನ್ ಕತ್ತರಿ ತಗೊಂಡು ಪರ್ರ ಅಂತ ಕತ್ತರಿಸ್ತಾನ. ಎಲ್ಲ ಚಪ್ಪ ದೊಡ್ಡ ದೊಡ್ಡ ಇಂಜಿನಿಯರು, ಆಫೀಸರ್ಸ್ ಎಲ್ಲರೂ ಬಂದಿದ್ರು ಬಿಡ್ರಿ. ದೊಡ್ಡ ಸಾಹುಕಾರ ಬಂದಿದ್ರು. ಅವ ಸಾಹುಕಾರ ಹೇಳ್ದ, ಏನ್ ಹೇಳ್ದ ನೋಡ್ರಿಪ್ಪ, ಮುಂಬೈಯಿಂದ ಇಂಜಿನಿಯರಿಂಗ್ ಕರೆಸಿ 10, 12, 25 ಲಕ್ಷ ಖರ್ಚು ಮಾಡಿ ಈ ಮನೆ ಕಟ್ಸಿನಿ. ಇನ್ನೂ 20 ಲಕ್ಷ ರೂಪಾಯಿ ಖರ್ಚು ಆಗುದದ. ಯಾಕಂದ್ರೆ ಒಳಗಿನ ಇನ್ನೂ ಏನೇನು ಆಗ್ಬೇಕವ ಎಲ್ಲ ಆಗಿಲ್ಲ, ಇನ್ಮೇಲೆ ಮಾಡುವವ. ಆದ್ರೂ ಒಂದೇನು, ಈ ಶಿಲ್ಪಶಾಸ್ತ್ರ ಪ್ರಕಾರ ಇದ್ರಾಗ ಏನಾರ ಒಂದು ದೋಷ ಇದ್ರೆ ನೀವು ತೆಗೆದು ಹೇಳಬೇಕು, ಅದನ್ನ ನಾವು ತಿರ್ತೀವಿ. ಎಲ್ಲಾರ ಮೂಲಿಗಿಲ್ಲದಾಗಿತ್ತು ಅಂದ್ರೆ ಅದನ್ನ ಬರೋಬ್ಬರಿ ಹೇಳ್ರಿ, ಅದನ್ನ ನಾವು ಮಾಡ್ತೀವಿ ಅಂತಂದ. ಎಲ್ಲ ಇಂಜಿನಿಯರ್ ಅಂದ್ರು, ಏನ್ರೇ ಚಾಚೆ ಈ ನಮೂನೆ ಕಟ್ಸೋ ಮಗ ಯಾವ ಅವ್ರಂತ, ಈ ನಮೂನೆ ಕಟ್ಸೋ ಮಗ ಯಾವುದೊಂದೆಲ್ಲ ಬರೋಬ್ಬರಿ ಆಗಿತ್ತು ಅಂತಂದ್ರು. ಆದ್ರೆ ನನ್ನಂತ ಒಂದು ಸಾಧು ಹೋಗಿತ್ತು ಅದ್ರಾಗ. ಈ ಸಾಧುಗಳಿಗೆ ಸೂಕ್ಷ್ಮ ಸೊನ್ನೆ ಇರುವುದಿಲ್ಲ ಯಾವಾಗಲೂ. ಅವ ಏನ್ ಮಾಡಿದ, ಎದ್ದು ಒಂದ್ ದೋಷ ಐತ್ರಿ ಅಪ್ಪ ಹೇಳ್ರಿ, ಹಂಗಾರ ಒಂದ್ ಯಾಕೆ ಎರಡದಾವ ಮತ್ತ ನೀವು ಇಂಜಿನಿಯರ್ ಅಂದ್ರು, ಇವ್ ಯಾವ ಮನೆ ಕಟ್ಟಿದ್ದಾನಪ್ಪ, ಇವ್ಗೇನ್ ದೊಡ್ಡ ಗೊತ್ತದ ಅಂತಂದ್ರು. ಅವ ಹೇಳ್ದ, ನೋಡ್ರಿ ಈ ಮನೆಗೆ 2 ದೋಷ ಅದಾವನ್ನು. ಒಂದು, ಕಟ್ಟಿದವ ಸಾಯ್ತನ, 1ನೇ ದೋಷ. ಕಟ್ಟಿಸಿದವ ಸಾಯ್ತನ, 1ನೇ ದೋಷ. ಕಟ್ಟಿದ ಮನೆ ಎಂದಾರು ಒಂದು ಬೀಳ್ತತಿ, ಇದು 2ನೇ ದೋಷ. ಈ 2 ದೋಷನ ಯಾ ಇಂಜಿನಿಯರ್ಗೂ ತಿದ್ದಕ್ ಬರೋದಿಲ್ಲ, ಇಂಜಿನಿಯರ್ಗೂ ತಿದ್ದಕ್ ಬರೋದಿಲ್ಲ. ಅದು ಕೆಲಸ ಹೋಗಿತ್ತಂದ. ಅವ ಸಾಹುಕಾರನ್ನ ಇವತ್ತು ಜ್ಞಾನಿ ಇದ್ದಾನೆ. ಹಂಗ ಸಿದ್ಧಾರೂಢರಂದ್ರು, ಅಯ್ಯ ನೀ ಕಟ್ಟಿಸಿದ ಮನೆಯಲ್ಲಿ ನೀನೇ ಸಾಯ್ತೀಯೋ ಇಲ್ಲೋ ಗ್ಯಾರಂಟಿ ಇಲ್ಲ. ಮನೆಗೆ ಸಾಯ್ಬೇಕಂತ ನೇಮದು. ಈಗಂತೂ ಅಗ್ದಿ ಸಾವಳ ಹಗರು, ಹೊರಗೆ ಹೋದ್ರೆ ಒಳಗೆ ಬರೋದು ಗ್ಯಾರಂಟಿ ಇಲ್ಲ. ಏನಾಯ್ತು, ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು, ಏನಾಯ್ತು ಕಾರ್ ಆಕ್ಸಿಡೆಂಟ್ ಆಯ್ತು, ಏನಾಯ್ತು ನಿಂತ ಲಾರಿಗೆ ಹೋಗಿ ಕಾರ್ ಆಯ್ತು, ಏನಾಯ್ತು ನಿಂತ ಲಾರಿಗೆ ಹೋಗಿ ಬಸ್ ಆಯ್ತು, ಏನಾಯ್ತು ಆನ್ ದಿ ಸ್ಪಾಟ್ ಡೆತ್. ಹೋಲಿ ಏನು ಹೇಳಕ ಬರುವುದಿಲ್ಲ. ಆದ್ದರಿಂದ ಇವು ಏನಪ್ಪ ಅಸ್ಥಿರವಾಗಿರ್ತಕ್ಕಂಥದ್ದರಲ್ಲಿ ಸ್ಥಿರ ಎಂಬತಕ್ಕಂಥ ಬುದ್ಧಿ ಇಟ್ಟುಕೊಂಡಿರಲ್ಲ ಅಂದ್ರು. ಅವಾಗ ಅವ ಸಾಹುಕಾರಂದ, ಇವನು ಮಹಾಜ್ಞಾನಿಯೇ ಹೌದು ಅಂದ. ಮಹಾಜ್ಞಾನಿಯೇ ಹೌದು ಅಂತ ಒಳಗೆ ಕರ್ಕೊಂಡು ಹೋಗಿ ಮ್ಯಾಲೆ ಅಂತಸ್ತಿ ಕರ್ಕೊಂಡು ಹೋದ. ಅಲ್ಲೇನಾಗಿತ್ತು ಅಂದ್ರೆ ಹುಡುಗರು ಚೆಸ್ ಆಡಕತ್ತಿದ್ದು, ಚದುರಂಗದ ಆಟವನ್ನು ಆಡಕತ್ತಿದ್ದು. ಚದುರಂಗದ ಆಟವನ್ನು ನೋಡಿ ಸಿದ್ಧಾರೂಢರು ಸ್ವತಃ ಆಟವನ್ನು ಆಡಕತ್ತಿದ್ರು ನೋಡಿ. ಅದ್ರಾಗ ಹೆಂಗ್ ಗೊತ್ತಿರಬೇಕು, ಕರಿಯ ಕಾಯಿ ಬಿಳಿಯ ಕಾಯಿ. ಅಯ್ಯ ಚದುರಂಗದ ಆಟವನ್ನು ಪ್ರತಿಯೊಬ್ಬನೂ ಜೀವನದಲ್ಲಿ ಆಡಬೇಕು ಅಂತಿದ್ದಾರೆ. ಹೆಂಗ ಆಡ್ಬೇಕಪ್ಪ? ಚದುರಂಗದ ಆಟದಲ್ಲಿ ಮುಖ್ಯವಾಗಿರುವ ಏನು ಅಂತ ಕೇಳಿದ್ರೆ, ಕರಿಯ ಕಾಯಿಗಳು ಅಜ್ಞಾನದ ಲಕ್ಷಣ, ಬಿಳಿಯ ಕಾಯಿಗಳು ಜ್ಞಾನದ ಲಕ್ಷಣ.
ಇಲ್ಲಿ ಮುಖ್ಯವಾಗಿ ನೋಡಿದ್ದಾದ್ರೆ ಜೀವನ ಬುದ್ಧಿಯೇ ಕರೆ ರಾಜ, ಕುಟಿಲ ಮೋಹವೇ ಮಂತ್ರಿ, ಸ್ಥೂಲ ಮದ ಸೂಕ್ಷ್ಮ ಮದ ಎಂಬುವೇ ಎರಡು ಆನೆಗಳು, ಸೂಕ್ಷ್ಮ ಸ್ಥೂಲತೆ ಇರುವ ಕುಮತಿಗಳೆಂಬುವು ಎರಡು ಒಂಟೆಗಳು, ಆಮೇಲೆ ಸ್ಥೂಲ ಸೂಕ್ಷ್ಮ ರೂಪ ಪ್ರವೃತ್ತಿಗಳು ಎರಡು ಕುದುರೆಗಳು, ದುರ್ಗುಣಾದಿಗಳಿಂದ ಕೂಡಿರುವ 8 ವೃತ್ತಿಗಳು, ಇವು ಎಲ್ಲ ಕಾಲ್ದಳಗಳಾಗಿದ್ದಾವೆ. ಇದು ಕರಿಕಾಯಿಯ ಲಕ್ಷಣ. ಸುಮತಿಯೇ ರಾಜ, ವಿವೇಕವೇ ಮಂತ್ರಿ, ಸ್ಥೂಲ ಸೂಕ್ಷ್ಮ ನಿಗರ್ವವೆಂಬುವೇ ಆನೆಗಳು, ಸ್ಥೂಲ ಸೂಕ್ಷ್ಮ ಸುಮತಿ ಎಂಬುವುಗಳೇ ಎರಡು ಒಂಟೆಗಳು, ಸ್ಥೂಲ ಸೂಕ್ಷ್ಮ ನಿವೃತ್ತಿ ರೂಪಗಳೇ ಅಲ್ಲಿರುವ ಕಾಲ್ದಳಗಳು. ಈ ರೀತಿ ಕುದುರೆಗಳು ಸದ್ಗುಣಾದಿಗಳು ಕಾಲ್ದಳಗಳು, ಇಲ್ಲಿರುವ ನಿವೃತ್ತಿ ವೃತ್ತಿಗಳ ಎರಡು ಕುದುರೆಗಳು. ಈ ರೀತಿ ಒಂದು ಬದಿಯಲ್ಲಿ ಅಜ್ಞಾನದ ಸಂತಾನ, ಇನ್ನೊಂದು ಬದಿಯಲ್ಲಿ ಜ್ಞಾನದ ಸಂತಾನ. ಇವನ್ನೆಲ್ಲವನ್ನು ಆಡುತ್ತಾ ಅದು ಹ್ಯಾಂಗ ಆಡಬೇಕು ಅಂತಂದ್ರೆ ಗುರು ಹ್ಯಾಂಗ ಹೇಳ್ತಾನ ಹಾಂಗ ಆಡ್ಬೇಕಪ್ಪ. ಯಾವ ಯಾವ ಜ್ಞಾನ ವೃತ್ತಿಗಳಿಂದ, ಸದ್ಗುಣಗಳಿಂದ, ನಿಗರ್ವಗಳಿಂದ, ನಿಷ್ಕಲ್ಮಷ ವೃತ್ತಿಗಳಿಂದ ಹೆಂಗ ಈ ಅಜ್ಞಾನವೆಂಬ ಕಾಲ್ದಳಗಳನ್ನು, ಈ ಜೀವ ಬುದ್ಧಿ ಎಂಬತಕ್ಕಂಥ ರಾಜನನ್ನು, ಆ ಕುಟಿಲ ಬುದ್ಧಿ ಎಂಬತಕ್ಕಂಥ ಮೋಹ ಎಂಬತಕ್ಕಂಥ ಆ ಮಂತ್ರಿಯನ್ನ ಪರ್ಜು ಮಾಡಿ ಅಥವಾ ಕಟ್ಟು ಮಾಡಿ ಅವುಗಳ ಆಟ ನಡಿಗೊಡದಂಗೆ ಮಾಡಿ ಬಿಳಿಯ ಕಾಯಿಗಳು ಗೆಲ್ಲುವುದೇ ಚದುರಂಗದಾಟ. ಬಿಳಿಯ ಕಾಯಿಗಳು ಗೆಲ್ಲುವುದು ಅಂತಂದ್ರೆ ಜ್ಞಾನವೇ ಗೆದ್ದಂತೆ. ಯಾವಾಗ ಜ್ಞಾನ ಗೆಲ್ಲುತ್ತದೆಯೋ ಕಾಯಿಗಳನ್ನು ಪಟವನ್ನು ಗುರುವಿಗರ್ಪಿಸಿ ಯಾವನು ಸುಮ್ಮನಾಗುತ್ತಾನೆಯೋ ಅವನೇ ತತ್ವಜ್ಞಾನಿ. ಪ್ರತಿಯೊಬ್ಬ ಜೀವನದಲ್ಲಿನೂ ಕೂಡ ಚದುರಂಗದಾಟ ನಡೆದಿದೆ ಅಂತ ಹೇಳಿದ ಕೂಡಲೇ ಆ ಸಾಹುಕಾರಂದ, ಏನಪ್ಪ ಬಡವರ ಮನೆಗೆ ಭಾಗ್ಯ ಬಂದಂತೆ ಆಯಿತು ಗುರುನಾಥ, ಎಂಥ ಪುಣ್ಯ ಕಟ್ಟಿಕೊಂಡಿ, ನಮಗೆ ದರ್ಶನ ಕೊಟ್ಟಿ ಅಂತ ಹೇಳಿ ಊಟ ಮಾಡಿಸ್ಬೇಕಿನ್ನ ಅಂತ ಹೇಳಿ ಕೆಳಗಿಳಿಸ್ಕೊಂಡು ಬರುವ ಹೊತ್ತಿನೊಳಗೆ ಯಾರೋ ಒಳಗೆ ನೆರಳೋದು ಕೇಳ್ತು. ನಿಮ್ಮ ಮನೆಗೆ ಯಾರಿಗಾರ ಏನಾರ ಆಗ್ಯದನಪ್ಪ ಅಂತ ಕೇಳಿದ್ರು. ಇಲ್ರಿಪ್ಪ, ನಮ್ಮ ತಾಯಿಗೆ ಉದರ ಶೂಲಿ ಅದ, ಆ ಉದರ ಶೂಲಿ ಏನು ಮಾಡಿದ್ರು ಹೋಗವಲ್ದು, ಅದಕ್ಕೆ ಏನು ಪ್ರಯತ್ನ ಮಾಡಿದ್ರು ಸಾಧ್ಯ ಆಗವಲ್ದು, ತಡ್ಕೊಳ್ಳಿಕ್ಕೆ ಆಗದ್ದು ಕಳಲಿಕ್ಕೆ ಹೆಚ್ಚಾಳ ಅಂದ ಕೂಡಲೇ ಸಿದ್ಧಾರೂಢರಂದ್ರು, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಪೂರ್ವ ಜನ್ಮದ ಕರ್ಮವು ವ್ಯಾಧಿ ರೂಪದಲ್ಲಿ ಬಾಧಿಸುತ್ತಿರುತ್ತದೆ ಅಯ್ಯ ಶ್ರೀಮಂತ, ಅದು ಔಷಧಕ್ಕೆ ಹೋಗುವುದಿಲ್ಲ, ಒಬ್ಬ ತತ್ವಜ್ಞಾನಿಯ ಪಾದತೀರ್ಥವನ್ನು ಹಾಕಿದ್ರೆ ಹೋಗ್ತದ ಅಂದ್ರು. ಆ ಶ್ರೀಮಂತಂದ, ನಿನಗಿಂತ ಇನ್ಯಾವ ಜ್ಞಾನಿ ಸಿಗ್ತಾನೆ ನನಗೆ, ನನ್ನ ಭಾಗ್ಯ ಸಿಕ್ಕಿದೆ ಮಹಾರಾಯ ಅಂತೇಳಿ ಸಿದ್ಧಾರೂಢರ ಪಾದವನ್ನು ತೊಳೆದು ಆಮೇಲೆ ಆ ತೀರ್ಥವನ್ನು ಹಾಕಲಾಗಿ ತಕ್ಷಣವೇ ಉದರಶೂಲ ಶಾಂತಿಯಾಯಿತು. ಆರಾಮಲ್ಲು, ಮತ್ತಿಷ್ಟು ಭಯಭಕ್ತಿ ಹೆಚ್ಚಿತು. ಊಟ ಮಾಡಿಸಿದ್ರು, ಪಲ್ಲಂಗ ಹಾಕಿದ್ರು, ಗಾದಿ ಹಾಕಿದ್ರು, ತೆಲ್ದಿಂಬಿಟ್ರು, ಮಲ್ಕೊಳ್ಪ ಸಿದ್ಧ ಅಂತಾರೆ ಸಿದ್ಧಾರೂಢರು. ಇವತ್ತು ಈ ಭೋಗದಲ್ಲಿ ನಿನ್ನೆ ಆ ಗುಡಿಯಾಗಿದ್ದಿ, ಮೊನ್ನೆ ನದಿ ದಂಡಾಗಿದ್ದಿ, ಇನ್ನೊಂದು ಕಡೆಗೆ ಗುಡಿಯಾಗ ಕುಂತಿದ್ದಿ, ಈಗ ಇಲ್ಲಿ ಮಲ್ಕೊಂಡಿದ್ವಿ, ಏನೇನು ಭೋಗದ ಆಗ್ತದ ಅಂಥೇಳಿ ಮಲ್ಕೊಂಡ್ರು. ಬೆಳಗ್ಗೆದ್ದು ಮಂಗಲ ಸ್ನಾನವನ್ನು ಮಾಡಿಸಿ ಸಿದ್ಧಾರೂಢರ ಪಾದ ಪೂಜೆಯನ್ನು ಮಾಡಿ ಆ ಶ್ರೀಮಂತನು ಊಟ ಮಾಡಿಸಿದ. ನಮ್ಮ ಮನೆಯೊಳಗೆ ಇನ್ನೂ ಕೆಲವು ದಿವಸ ಇರ್ರಿ ಅಂತಂದ. ಅವನ ಯಾರು ಯಾವ ಮನೆಗೆ ಇರ್ತಾರೆ, ನಾವು ಸಂಚಾರಿಗಳಪ್ಪ ಹೋಗ್ಬೇಕು ಅಂಥೇಳಿ ಸಿದ್ಧಾರೂಢರು ಅಲ್ಲಿಂದ ಮತ್ತೆ ಸಂಚಾರ ಮಾಡ್ತಾರೆ. ಅಲ್ಲಿಂದ ಎಲ್ಲಿಗೆ ಬಂದರು ಎಂಬ ವಿಷಯ ನಾಳೆ ನೋಡಿಕೊಳ್ಳೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ
सिद्धि